ಬ್ಯಾಕ್ ಟು ಮೈ ಚಾನಲ್. ನನ್ನ ಬ್ಲಾಗಲ್ಲಿ ಡೇ ಇನ್ ಮೈ ಲೈಫ್ ಬರ್ತಾ ಇದೆ. ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನಾನು ಏನೇನು ಕೆಲಸ ಮಾಡ್ತೀನಿ, ನಾನೇನು ಅಡುಗೆ ಮಾಡ್ತೀನಿ, ನನ್ನ ಮಗನ ಹೆಂಗೆ ನೋಡ್ಕೊತೀನಿ, ಎಲ್ಲ ವಿಡಿಯೋ ಬರುತ್ತೆ. ಯೂಶ್ವಲಾಗಿ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳುವಾಗ ಒಂದು ಟ್ರೈಪಾಡ್ಗೆ ಹಾಕ್ಬಿಟ್ಟು ಅದ್ರ ಪಾಡ್ಗೆ ಅದು ರೆಕಾರ್ಡ್ ಆಗ್ತಾ ಇರುತ್ತೆ. ಹೀಗೆ ಫೇಸ್ ಟು ಫೇಸ್ ಮಾತಾಡೋಕ್ಕೆ ಹಾಗೇ ಇರಲ್ಲ, ಮತ್ತು ಅದು ನೆನಪು ಆಗಲ್ಲ ಮಾಡ್ಕೋಬೇಕು ಅವಾಗ ಅಂತ. ಸೊ ಇವಾಗ ಎಡಿಟ್ ಮಾಡ್ತಿರುವಾಗ ನೆನಪಾಯಿತು ಒಂದು ಇಂಟ್ರೋ ತೊಗೊಳ್ಳೋಣ ಅಂತ ಹೇಳಿ. ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ. ನಾನೇನಾದರೂ ಬೆಂಡೆಕಾಯಿ ಪಲ್ಯ ಮಾಡೋದಾದರೆ ಹಿಂದಿನ ದಿನವೇ ಬೆಂಡೆಕಾಯನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಈ ಥರ ನೀರು ಇಳಿಯೋಂಥ ಪಾತ್ರೆಗೆ ಹಾಕಿ ಇಟ್ಟಿರ್ತೀನಿ. ಬೆಳಗ್ಗೆ ಎದ್ದು ಮತ್ತೆ ನಾನು ಬಟ್ಟೆಯಲ್ಲಿ ಒರೆಸ್ಕೋಬೇಕು ಅನ್ನೋದೆಲ್ಲ ಇರಲ್ಲ. ಕೆಲಸ ನನಗೆ ಸ್ವಲ್ಪ ಈಸಿ ಆಗುತ್ತೆ. ಗೆಣಸೆಲ್ಲ ಸ್ವಲ್ಪ ತರಿಸಿದ್ದೆ, ಅದನ್ನು ಲಂಚ್ ಬಾಕ್ಸ್ಗೂ ಪ್ಯಾಕ್ ಮಾಡ್ಬೋದು, ಮತ್ತು ಲಡ್ಡು ಮಗು ಏನಾದರೂ ತಿನ್ನೋಕ್ಕೆ ಹೇಳಿದಾಗ ಕೊಡ್ಬೋದು ಅಂತ ಹೇಳಿ 3 ಟೈಮ್ಗೂ ಆಗೋ ಥರ ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು 1 ವಿಷಲ್ಲು ಅಥವಾ 2 ವಿಷಲ್ ತೆಗೆಸಿದ್ರೆ ಸಾಕು. ಕುಕ್ಕರ್ ಎಷ್ಟು ದೊಡ್ಡದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ನಾನೊಂದು ವೈಟ್ ಕಲರ್ದು ಬೌಲ್ ಇಟ್ಕೊಂಡಿದ್ದೀನಲ್ಲ ನೋಡಿ, ಅದೊಂದು ಟಿಪ್ಸ್ ಥರನೇ ತೊಗೊಳ್ಳಿ. ನೀವೇನಾದರೂ ಹೆಚ್ಚಿದ್ರೆ ಅಥವಾ ಪೀಲ್ ಮಾಡಿದ್ರೆ ನೀವು ಸ್ಲ್ಯಾಬ್ ಮೇಲೆ ಹಾಕ್ಕೊಳ್ಳೋದು ಅಥವಾ ಹಾಗೆ ಬೀಳ್ಸೋದಕ್ಕಿಂತ ನೀವು ಆ ಥರ ಬೌಲ್ಗಳಿಗೋ ಅಥವಾ ತಟ್ಟೆಗೋ ಏನು ನಿಮ್ಗೆ ಅನುಕೂಲ ಅದರಲ್ಲಿ ಹಾಕ್ಕೊಂಡು ಡಸ್ಟನ್ನೆಲ್ಲ ಅವಾಗವಾಗ ನೀವು ಡಸ್ಟ್ಬಿನ್ಗೆ ಹಾಕಿ ಮತ್ತೆ ನೀವು ಅದರೊಳಗೆ ಪೀಲ್ ಮಾಡಿದ್ರೆ ಅಡುಗೆ ಮನೆ ಗಲೀಜಾಗೋದೇ ಕಡಿಮೆ ಆಗುತ್ತೆ. ನಾನು ಇದನ್ನು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗ್ತಾ ಕಲ್ತಿರೋದು. ನನಗೆ ಹೆಲ್ಪ್ ಆಗಿದೆ, ನಿಮಗೂ ಹೆಲ್ಪ್ ಆಗುತ್ತೆ ಅನಿಸುತ್ತೆ. ಟ್ರೈ ಮಾಡಿ. ಗೆಣಸನ್ನೆಲ್ಲ ನೀಟಾಗಿ ಒಂದು 2-3 ಸಲ ತೊಳೆದ್ಬಿಟ್ಟು ಒಳ್ಳೆ ನೀರು ಹಾಕ್ಬಿಟ್ಟು 1 ವಿಷಲ್ ಕೂಗೋಕ್ಕೆ ಇಡ್ತೀನಿ. ಈ ಕುಕ್ಕರಲ್ಲಿ ನನಗೆ 1 ವಿಷಲ್ಗೆ ನೀಟಾಗಿ ಬೇಯುತ್ತೆ. ನಾನು ಪ್ರತಿದಿನ ಒಂದು 3-4 ತರಕಾರಿ, ನಿಮಗೆ ಯಾವ್ದ್ಯಾವ್ದು ತಿಂತೀರ ಆ ಥರ ಮಾಡ್ಕೊಳ್ಳಿ, ಸ್ಟೀಮ್ ಮಾಡಿ ಕೊಡ್ತೀನಿ. ಡಯೆಟ್ ಮಾಡೋರಿಗೆ ಸ್ಟೀಮ್ ಮಾಡಿರೋ ತರಕಾರಿ ತಿಂದರೆ ಅವ್ರಿಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾವಿದನ್ನು ಮಾಡಿಕೊಂಡು ತಿಂತೀವಿ. ಇದರಲ್ಲಿ ನಾನು ಬೀನ್ಸು, ಗೆಡ್ಡೆಕೋಸು, ಕ್ಯಾರೆಟ್ಟು, ಬೀಟ್ರೋಟು ಈ 3-4 ತರಕಾರಿನೂ ಹಾಕ್ಕೋಬೋದು. ಇಲ್ಲ ನಿಮ್ಮ ಹತ್ರ ಯಾವ ತರಕಾರಿ ಇದೆ ಅದನ್ನು ಹಾಕಿ ಕೂಡ ಮಾಡ್ಕೋಬೋದು. ನಾನು ಬೀನ್ಸು ಸ್ವಲ್ಪ, ಗೆಡ್ಡೆಕೋಸು ಸ್ವಲ್ಪ, ಮತ್ತು ಬೀಟ್ರೋಟು ಮತ್ತು ಕ್ಯಾರೆಟು ದಿನ ನಾನು ಇದನ್ನು ಆಲ್ಟರ್ನೇಟಿವ್ ಬೇರೆ ಬೇರೆ ತರಕಾರಿಗಳನ್ನ ಹಾಕಿ ಒಂದೇ ಥರ ಕಟ್ ಮಾಡಬೇಕು. ಆವಾಗ ಬೇಯೋದು ಒಂದೇ ಟೈಮಲ್ಲಿ ಬೇಯುತ್ತೆ. ನೀವು ಒಂದೊಂದು ರೌಂಡು ಒಂದನ್ನು ನೀವು ಉದ್ದ ಮಾಡಿದ್ರೆ ಬೇಯೋಕ್ಕೂ ಟೈಮ್ ಬೇರೆ ಟೈಮ್ ತೊಗೊಳುತ್ತೆ. ನಾನು ಯಾವುದನ್ನು ಸ್ಲೈಸ್ ಮಾಡುವಾಗಲೂ ಒಂದೇ ಥರ ಶೇಪ್ ಇರಬೇಕು, ಆ ಥರ ಸ್ಲೈಸ್ ಮಾಡಿ ಅದನ್ನು ಸ್ಟೀಮರ್ಗೆ ಇಡ್ತೀನಿ. ನಾನು ಇವತ್ತಿನ ತಿಂಡಿಗೆ ಮತ್ತು ಸ್ಟೀಮ್ ಮಾಡೋಕ್ಕೆ ಏನೇನು ತರಕಾರಿಗಳು ಬೇಕೋ ಅದನ್ನೆಲ್ಲ ಒಂದೇ ಸಲ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯೂಶ್ವಲಾಗಿ ಅಶೋಕ್ ಆಫೀಸ್ಗೆ ಹೋಗೋ ದಿವಸ ನನಗೆ ಜಾಸ್ತಿ ಟೈಮ್ ಇರಲ್ಲ ಅಡುಗೆ ಮಾಡೋಕ್ಕೆ. ಅವತ್ತು ಸ್ವಲ್ಪ ಬೇಗನೂ ಎದ್ದೇಳಬೇಕು, ಬೇಗ ಅಡುಗೆನೂ ಮಾಡಬೇಕು. ಅದಕ್ಕೆ ಹಿಂದಿನ ದಿನ ನನ್ನ ಕೈಲಿ ಏನೇನು ಪ್ರಿಪ್ರೇಷನ್ ಆಗುತ್ತೆ ಅದು ಮಾಡಿ ಇಟ್ಕೋತೀನಿ. ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಬೆಂಡೆಕಾಯಿನ ಚೆನ್ನಾಗಿ ಹುರಿಬೇಕು. ಅದು ಲೋಳೆ ಎಲ್ಲ ಬಿಟ್ಕೊಂಡು ಡ್ರೈ ಆಗೋ ತನಕ ಈ ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೋಬೇಕು. ಅದು ಹುರ್ಕೊಳ್ಳೋ ಅಷ್ಟರಲ್ಲಿ ನಾನು ಬೇರೆ ಏನು ಕೆಲಸ ಇದೆ ಮಾಡ್ಕೋತಾ ಇರ್ತೀನಿ. ಇದು ಬ್ರೌನ್ ರೈಸ್ನ ನಾನು ಮೊದಲೇ ತೊಳೆದ್ಬಿಟ್ಟು ಒಂದು 20 ನಿಮಿಷ ಅಥವಾ 25 ನಿಮಿಷ ನೀರು ಹಾಕಿ ನೆನೆಯೋಕೆ ಇಟ್ಟಿರ್ತೀನಿ. ಅದು ನೆಂದರೆ ಮಾತ್ರ ಚೆನ್ನಾಗಿ ರೈಸ್ ಆಗೋದು. ಅದನ್ನು ನಾನು ಸ್ಲೋ ಫ್ಲೇಮಲ್ಲಿ 1 ವಿಷಲ್ ತೆಗೆದುಬಿಟ್ಟು ಆಮೇಲೆ ಫ್ಲೇಮ್ನ ಹೈ ಮಾಡಿ ಅದು ನೀರು ವಿಷಲಲ್ಲಿ ಬರಬಾರ್ದು ಅಲ್ಲಿ ತನಕ ಅದನ್ನು ಕೂಗಿಸ್ತೀನಿ. ಆವಾಗ ರೈಸು ಚೆನ್ನಾಗಾಗುತ್ತೆ. ಆಮೇಲೆ ಇಲ್ಲೊಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಈರುಳ್ಳಿ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಫ್ರೈ ಮಾಡ್ಕೊತೀನಿ. ಆಮೇಲೆ ಈ ಬಾಣಲಿ ಅಂದರೆ ನನ್ನ ಫೇವ್ರೆಟ್ ಬಾಣಲಿ. ನನ್ನ ಹತ್ರ ಎಷ್ಟು ಸ್ಟೀಲ್ ಇದೆ, ಆಮೇಲೆ ಬೇರೆ ಎಲ್ಲ ಯಾವುದ್ಯಾವುದೋ ಇದೆ, ಆದರೆ ಈ ಬಾಣಲಿಯಲ್ಲಿ ಮಾಡಿದಷ್ಟು ಕಂಫರ್ಟು ನನಗೆ ಯಾವ ಬಾಣಲಿಲೂ ಸಿಗಲ್ಲ. ಇದು ಎಷ್ಟೇ ಅಡುಗೆ ಮಾಡಿದರೂ ಮತ್ತು ಅದನ್ನೇ ತೊಳ್ಕೊತೀನಿ, ಮತ್ತು ಅದನ್ನೇ ಯೂಸ್ ಮಾಡ್ತೀನಿ. ನನಗೆ ಅಷ್ಟಿಷ್ಟ ಈ ಬಾಣಲಿ. ಮತ್ತು ಆ ಚಾಪಿಂಗ್ ಬೋರ್ಡು ವುಡನ್ದು, ಅದು ಆ್ಯಕ್ಚುಲಿ ಚಾಪಿಂಗ್ ಬೋರ್ಡ್ ಅಲ್ಲ, ಅದು ಚಪಾತಿ ಮಾಡೋದು. ಬಟ್ ನನಗೆ ಅದಕ್ಕಿಂತ ಚಾಪ್ ಮಾಡೋಕ್ಕೆ ಅದು ತುಂಬ ಕಂಫರ್ಟಬಲ್ ಆಗಿದೆ. ಯಾವುದೇ ಇದ್ರೂ ನನಗೆ ಇವೆರಡೇ ಆಗಬೇಕು, ಆವಾಗಲೇ ನನಗೆ ಕೆಲಸ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ ಅಂತ ನನಗನ್ಸುತ್ತೆ.
ಬೆಂಡೆಕಾಯಿ ಮಸಾಲೆಗಳ ಜೊತೆ ಚೆನ್ನಾಗಿ ಬೆಂದಿತ್ತು. ಈಗ ಕಾಯಿ ಮತ್ತು ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿ. ನನ್ನ ಹೆಲ್ಪಿಂಗ್ ಹ್ಯಾಂಡ್ ಬಂದಿದ್ದಾರೆ, ಅಂದರೆ ನನ್ನ ಹಸ್ಬೆಂಡ್ ಬಂದಿದ್ದಾರೆ. ಅವ್ರು ಜಿಮ್ ಮುಗಿಸ್ಕೊಂಡು ಬಂದು ಅವ್ರ ಕೈಯಲ್ಲಿ ಎಷ್ಟು ಹೆಲ್ಪ್ ಆಗುತ್ತೆ ಅಷ್ಟು ಮಾಡ್ತಾರೆ. ಬಟ್ ನಾನು ಮಾಡಿಸ್ಕೊಳ್ಳಲ್ಲ, ಅವ್ರಿಗೂ ಟಯರ್ಡ್ ಆಗಿರುತ್ತೆ ಅಂತ ಹೇಳಿ. ಈಗ ಸ್ಟೀಮ್ ಮಾಡ್ಕೊಳ್ಳೋಕ್ಕೆ ತರಕಾರಿಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಾನಿವತ್ತು 4 ತರಕಾರಿ ಮತ್ತು ಕಾರ್ನ್ ಜೋಳನ ಹಿಂದಿನ ದಿನವೇ ಬಿಡಿಸಿಟ್ಕೊಂಡಿದ್ದೆ. ಅದನ್ನು ಬೇರೆ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತರಕಾರಿಗಳನ್ನ ಜೋಳನ ಎಲ್ಲ ನಾನು ಇವಾಗಲೇ ಒಂದೇ ಸಲ ಸ್ಟೀಮ್ಗೆ ಇಟ್ಕೊಂಡ್ಬಿಡ್ತೀನಿ. ನೀರು ಸ್ವಲ್ಪ ಜಾಸ್ತಿ ಹಾಕಿ ಸ್ಟೀಮ್ ಮಾಡೋಕ್ಕೆ ಇಟ್ಕೊಂಡ್ರೆ ಒಂದು 10-15 ನಿಮಿಷದಲ್ಲಿ ಎಲ್ಲದು ಚೆನ್ನಾಗಿ ಸ್ಟೀಮ್ ಆಗುತ್ತೆ. ನಾವಿದರಲ್ಲಿ ತುಂಬ ಬೇಯಿಸಬಾರ್ದು, ಸ್ವಲ್ಪ ಕ್ರಂಚ್ ಇರಬೇಕು, ಆವಾಗಲೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇವಾಗ ಹೆಂಗೆ ಕುಕ್ಕರಲ್ಲಿ ಹಾಕಿ ಬೇಯಿಸಿದ್ರೆ ತುಂಬ ಬೆಂದೋಗುತ್ತಲ್ಲ, ಅಷ್ಟು ಅವಶ್ಯಕತೆ ಇಲ್ಲ, ಜಸ್ಟ್ ಕ್ರಂಚ್ ಇರೋಷ್ಟು ಬೇಯಿಸ್ಕೋಬೇಕು. ಆಮೇಲೆ ಜೋಳದ ಜೊತೆ ಸ್ವಲ್ಪ ಬೇರೆ ಥರ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಆನಿಯನ್ನು, 1 ಟೊಮೆಟೊ, ಒಂದು ಸ್ವಲ್ಪ ಕೊತ್ತಂಬರಿ, ಆಮೇಲೆ ಕ್ಯಾರೆಟು ತುರಿದ್ಬಿಟ್ಟು ಅದಷ್ಟನ್ನು ಮಿಕ್ಸ್ ಮಾಡಿ ನಾನು ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಪೆಪ್ಪರು, ಚಾಟ್ ಮಸಾಲ ಅಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಬಟ್ ನಾನು ಇಲ್ಲಿ ಎಷ್ಟು ತಿನ್ನಕ್ಕೆ ಬೇಕೋ ಅಷ್ಟನ್ನು ಮಾತ್ರ ಹಾಕಿರ್ತೀನಿ. ಆಫೀಸ್ಗೆಲ್ಲ ಕೊಟ್ಟರೆ ನಾನು ಉಪ್ಪನ್ನು ಸಪ್ರೇಟಾಗಿ ಒಂದು ಬಾಕ್ಸಲ್ಲಿ ಹಾಕಿ ಕೊಟ್ಟಿರ್ತೀನಿ, ಬೇಕಾದಾಗ ಹಾಕ್ಕೊಂಡು ತಿನ್ನಬೇಕು. ಇಲ್ಲ ಅಂದರೆ ಈ ಈರುಳ್ಳಿ ಎಲ್ಲ ಇರೋದ್ರಿಂದ ಅದು ನೀರು ಹೊಡೆದ್ಬಿಡುತ್ತೆ, ಚೆನ್ನಾಗಿರಲ್ಲ, ನೀರು ಆಗಿಬಿಡುತ್ತೆ. ತುಂಬ ಹೊತ್ತಾಗುತ್ತಲ್ಲ ಬಾಕ್ಸ್ ಪ್ಯಾಕ್ ಮಾಡಿ ಅವ್ರು ಮಧ್ಯಾಹ್ನ ಲಂಚ್ ತಿನ್ನೋಷ್ಟರಲ್ಲಿ ಅದೆಲ್ಲ ಮತ್ತೆ ಒಂಥರ ಆಗಿರುತ್ತೆ. ನಾನು ಈಗಲೇ ಉಪ್ಪಾಕಿ ಕಲಸಿಟ್ರೆ, ನಾನು ಅದಕ್ಕೆ ಯಾವುದೇ ಈ ಥರ ತಿಂಡಿಗಳನ್ನ ಕೊಟ್ಟರೆ ನಾನು ಇಲ್ಲೇ ಯಾವುದನ್ನು ಮಿಕ್ಸ್ ಮಾಡಲ್ಲ. ಜಸ್ಟ್ ಅದನ್ನೆಲ್ಲ ಮಿಕ್ಸ್ ಮಾಡಿ ಉಪ್ಪೊಂದು ಹಾಕ್ತೀರ ಹಾಗೆ ಕೊಟ್ಟು ಕಳಿಸ್ಬೇಕು. ನಾನು ಯಾವಾಗಲೂ ಬಾಕ್ಸ್ ಪ್ಯಾಕ್ ಮಾಡೋಕ್ಕೆ ಚಪಾತಿ ಮಾಡೋದು ಮಾತ್ರ ಲೇಯರೇ ಮಾಡಬೇಕು. ಟ್ರಯಾಂಗಲ್ ಅಂತಲೂ ಅಂತಾರೆ. ಯಾಕೆ ಅಂದರೆ ಈ ಥರ ಮಾಡಿದ್ರೆ ನೀವು ಎಷ್ಟೊತ್ತಿಟ್ಟರೂ ಚಪಾತಿ ಗಟ್ಟಿಯಾಗಲ್ಲ. ನಾನು ಇವಾಗ ಮಾಡಿಕೊಟ್ರೆ ಅವ್ರು ತಿನ್ನೋಕ್ಕೆ 2-3 ಅವರ್ ಆಗಿಬಿಡುತ್ತೆ. ಸ್ವಲ್ಪ ಗೋಧಿ ಹಿಟ್ಟು ಎಣ್ಣೆ ಹಾಕ್ಬಿಟ್ಟು ಫೋಲ್ಡ್ ಮಾಡಿ ನೆಕ್ಸ್ಟ್ ಒಂದು 3-4 ಇದೇ ಥರ ಮಾಡಿ ಇಟ್ಕೋಬೇಕು. ಯಾವುದನ್ನ ಫಸ್ಟ್ ಮಾಡಿರ್ತೀವಿ ಅದನ್ನು ಮೊದಲು ನಾವು ಹರ್ಕೋಬೇಕು. ಈ ಥರ ಮಾಡಿಕೊಂಡ್ರೆ ನೀವು ಮಾಡಿದಾಗ ಹೆಂಗಿರುತ್ತೋ ನೀವು ತಿನ್ನೋ ತನಕ ಹಂಗೆ ಸ್ಮೂತಾಗಿರುತ್ತೆ. ನಾನು ಯಾವಾಗಲೂ ಚಪಾತಿ ಮಾಡುವಾಗ ಇದೇ ಥರ ಮಾಡೋದು. ಮೊದಲೆಲ್ಲ ಪ್ಲೈನ್ ಸಿಂಗಲ್ ಮಾಡ್ತಾಯಿದ್ದೆ, ಅದು ಸ್ವಲ್ಪ ಹೊತ್ತಾಗಿದ ತಕ್ಷಣ ನೀವು ಹಾಟ್ ಬಾಕ್ಸಲ್ಲಿ ಇಟ್ಟರು ಅದು ಗಟ್ಟಿ ಆಗಿಬಿಡುತ್ತೆ. ನಾನು ಅದಕ್ಕೋಸ್ಕರ ನಾನು ಮಾಡೋದೇ ಟ್ರಯಾಂಗಲ್ ಚಪಾತಿ ಚೆನ್ನಾಗಿರುತ್ತೆ. ಸ್ವಲ್ಪ ತಿಕ್ಕಾಗಿ ಮಾಡಬೇಕು, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ರೆ ಚಪಾತಿ ತುಂಬ ಸ್ಮೂತಾಗಿ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಚಪಾತಿ ತುಂಬ ಚೆನ್ನಾಗಿ ಮಾಡೋದು ಅಂದರೆ ನಮ್ಮ ಅಕ್ಕ. ಅವಳೇನಾದರೂ ನಮ್ಮ ಮನೆಗೆ ಬರಲಿ, ಮಮ್ಮಿ ಮನೆಗೆ ಹೋದರೆ ಅಕ್ಕನ ಮನೆಗೆ ನಾವು ಹೋದರೆ ಚಪಾತಿ ಮಾತ್ರ ನಾವು ಯಾರೂ ಮಾಡಲ್ಲ, ಅಕ್ಕನ ಕೈಲೇ ಮಾಡಿಸೋದು. ಅವಳ ಕೈಲಿ ಮಾಡಿಸ್ಕೊಂಡು ತಿನ್ನೋಕ್ಕೆ ನಮಗಿಷ್ಟ. ನಾನು ಚಪಾತಿನ ಲಟ್ಸಿ ಹಂಚ ಮೇಲೆ ಹಾಕ್ಕೊಡ್ತಾಯಿದ್ರೆ ಅಶೋಕ್ ಬಂದು ನನಗೆ ಬೇಯಿಸಿ ಹೆಲ್ಪ್ ಮಾಡಿಕೊಡ್ತಾರೆ. ಬೇಡ ಅಂದರೂ ಅವರು ಹೆಲ್ಪ್ ಮಾಡೇ ಮಾಡ್ತಾರೆ. ನಾನು ಅಷ್ಟೆಲ್ಲ ಎಫರ್ಟ್ ಹಾಕಿ ಬ್ರೌನ್ ರೈಸ್ ಇಟ್ಬಿಟ್ಟು ಮರ್ತೇ ಹೋಗ್ಬಿಟ್ಟಿದ್ದೀನಿ. ನೋಡಿದ್ರೆ ಎಲ್ಲ ಸೀದೋಗಿ ಅವತ್ತು ಬ್ರೌನ್ ರೈಸು ತಿನ್ನೋಕ್ಕಾಗಲಿಲ್ಲ. ಈ ಪಾಟಿಂದ ಎಲ್ಲ ಮಣ್ಣು ತೊಗೊಂಬಂದ್ಬಿಟ್ಟು ಇದ್ರೊಳಗೆ ಹಾಕಿ ಏನು ಮಾಡ್ತಾಯಿದ್ದಾನೆ, ಸೌಂಡ್ ಇಲ್ವಲ್ಲ ಅಂತ ನೋಡಿದ್ರೆ ಲಡ್ಡುಮ್ಮ ಕೆಲಸ ಇದು. ಇಲ್ಲೆಲ್ಲ ಮಾಡಿದ್ದಾನೆ, ಇಲ್ಲೆಲ್ಲ ಹಾಕಿದ್ದಾನೆ. ಟೈಮ್ ಆಯಿತು ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋಣ ಅಂತ ನಾನು ಪ್ಯಾಕ್ ಮಾಡ್ತಾಯಿದ್ರೆ ಮಗು ಕೆಲಸ ಇದು. ಲಂಚ್ ಬಾಕ್ಸು ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ನೋಡಿ ಎಷ್ಟು ಗಲೀಜಾಗಿದೆ, ಎಷ್ಟು ಕ್ಲೀನ್ ಮಾಡಿದ್ರು ಹಿಂಗೇ. ಅಶೋಕ್ ಆಫೀಸ್ಗೆ ಹೋದ್ಮೇಲೆ ಅಡುಗೆ ಮನೆಯೆಲ್ಲ ಒಂದು ಸಲ ಕ್ಲೀನ್ ಮಾಡ್ಕೊತೀನಿ. ಈಗ ನಾವು ಬ್ರೇಕ್ಫಾಸ್ಟ್ ಮಾಡಬೇಕು. ಅಶೋಕ್ ಇನ್ನೂ ಆಫೀಸ್ಗೆ ಹೊರಟಿಲ್ಲ, ಲಂಚ್ ಬಾಕ್ಸ್ ಮಾತ್ರ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಲಡ್ಡು ಮಾಗೆ ನಾನು ಎಷ್ಟು ನಿಧಾನಕ್ಕೆ ಎದ್ರು ಗೊತ್ತಾಗ್ಬಿಡುತ್ತೆ ನಾನು ಎದ್ದಿದ್ದೀನಿ ಅಂತ. ನಾನು 6 ಗಂಟೆಗೆ ಎದ್ದರೆ 6 ಗಂಟೆಗೆ ಎದ್ದೇಳ್ತಾನೆ. ನಾನು 7 ಗಂಟೆಗೆ ಎದ್ದರೆ ನನ್ನ ಜೊತೆನೇ ಎದ್ದೇಳ್ತಾನೆ. ನಾನು ಇವನು ಎದ್ದೇಳೋಕ್ಕಿಂತ ಮೊದಲೇ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಎದ್ದಿರ್ತೀನಿ, ಆಗೋದೇ ಇಲ್ಲ. ನನ್ನ ಜೊತೆ ಅವನು ಎದ್ದೇಳ್ತಾನೆ. ಅವನು ನೋಡಿಕೊಂಡು ಅಶೋಕ್ ಬರೋ ತನಕ ಮೇಂಟೈನ್ ಮಾಡ್ಕೋಬೇಕು ನಾನು. ಬೇಗ ಎದ್ದಿರ್ತಾನಲ್ವ, ಹಠ ಮಾಡ್ತಿದ್ದ, ಅವನ್ನ ಮಲಗಿಸಿ ರೂಮ್ ಬಾಗಿಲೆಲ್ಲ ಕ್ಲೋಸ್ ಮಾಡಿ ಆಚೆ ಬಂದು ನಾನು ನೆಕ್ಸ್ಟ್ ಡೇಗೆ ದೋಸೆಗೆ ಹಾಕೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಇದು ಸೊಸೈಟಿ ಅಕ್ಕಿ. ಇದರಲ್ಲಿ ಸ್ವಲ್ಪ ಜಾಸ್ತಿ ಧೂಳಿರುತ್ತೆ, ಡಸ್ಟ್ ಇರುತ್ತೆ. ಇದನ್ನು ಒಂದು 4-5 ಸಲ ಚೆನ್ನಾಗಿ ತೊಳ್ಕೊಂಬಿಟ್ಟಿದ್ದೀನಿ. ಒಂದು ಸಲ ಮಾಡಿಕೊಂಡ್ರೆ ಒಂದು ವಾರಕ್ಕಾಗೋ ಥರ ಒಂದು 3 ಗ್ಲಾಸ್ ಹಾಕಿ ಮಾಡ್ಕೊಬಿಡ್ತೀನಿ. ನಮಗೆ ಒಂದು 2 ಸಲ ದೋಸೆಗಾಗುತ್ತೆ, ಒಂದು ಸಲ ಇಡ್ಲಿಗಾಗುತ್ತೆ.
ಎಲ್ಲದನ್ನು ಚೆನ್ನಾಗಿ ತೊಳ್ಕೊಂಡು ಬೆಳಗ್ಗೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನೆನೆಸಿಟ್ಬಿಟ್ಟು ಬಂದರೆ ಇನ್ನು ಸಾಯಂಕಾಲ ತನಕ ನನಗೇನು ಕೆಲಸ ಇರಲ್ಲ. ಅಶೋಕ್ ಬಂದಮೇಲೆ ಚಪಾತಿ ಇಲ್ಲ ಮುದ್ದೆ ಇಲ್ಲ ಅನ್ನ ಏನಾದರೂ ಒಂದು ಮಾಡ್ಕೊಳ್ಳೋದಿರುತ್ತೆ. ಅದೊಂದನ್ನು ಮಾಡ್ಕೋತೀನಿ ಅಷ್ಟೇ. ಇವಾಗ ಇದನ್ನೆಲ್ಲ ನೆನೆಸಿಟ್ಬಿಟ್ಟು ನೀರು ಹಾಕಿ ಮುಚ್ಚಿಟ್ಬಿಟ್ಟು ಸಾಯಂಕಾಲ ಬಂದು ಇದನ್ನು ಗ್ರೈಂಡ್ ಮಾಡ್ತೀನಿ. ನೀವು ದೋಸೆ ಹಿಟ್ಟನ್ನು ಗ್ರೈಂಡರಲ್ಲಿ ಏನಾದ್ರು ರುಬ್ಕೊಂಡ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಮಿಕ್ಸಿಲಿ ಬರಲ್ಲ ಅಂತ ಅಲ್ಲ, ಬಟ್ ಗ್ರೈಂಡರಲ್ಲಿ ರುಬ್ಕೊಂಡ್ರೆ ಉದ್ದಿನ ಬೇಳೆನ ಮೊದಲಾಕಿ ರುಬ್ಕೋತೀನಿ. ಅದು ಚೆನ್ನಾಗಿ ಒಂಥರ ಹತ್ತಿ ಥರ ಆಗುತ್ತೆ. ಅದು ಚೆನ್ನಾಗಿ ಗ್ರೈಂಡ್ ಆದಮೇಲೆ ಅದು ಮುಟ್ಟು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದಾಗಿದೆ ಅಂತ ಹೇಳಿ. ನಾನು ಉದ್ದಿನ ಬೇಳೆನ ಹಾಕಿ ಅದನ್ನು ರುಬ್ಬಕ್ಕೆ ಇಟ್ಬಿಟ್ಟು ಸ್ವಲ್ಪ ನೀರು ಹಾಕಿ ಬಿಟ್ಬಿಡ್ತೀನಿ. ಒಂದು 5 ನಿಮಿಷಕ್ಕೆಲ್ಲ ಉದ್ದಿನಬೇಳೆ ರೆಡಿಯಾಗಿಬಿಡುತ್ತೆ. ಆಮೇಲೆ ಅಕ್ಕಿ ಹಾಕೋತೀನಿ. ಗ್ರೈಂಡರ್ಗೆಲ್ಲ ಗ್ರೈಂಡ್ ಮಾಡೋಕ್ಕೆ ಹಾಕ್ಬಿಟ್ಟು ನಾನಿವತ್ತು ಪನ್ನೀರ್ ತವಾ ಫ್ರೈ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಅಷ್ಟರಲ್ಲಿ ಲಡ್ಡುಮ್ಮ ಬಂದು ಮುಟ್ಟು ನೋಡ್ತಾ ಇದ್ದಾನೆ, ಮಮ್ಮಿ ಏನು ಮಾಡ್ತಾಯಿದ್ದಾರೆ ಅಂತ. ಆಮೇಲೆ ಅವನ್ನ ಕರ್ಕೊಂಡೋಗಿ ಕೈ ತೊಳೆಸಿ ಅವನಿಗೆ ಟಿ ವಿ ಹಾಕಿ ಕೂರಿಸ್ಬಿಟ್ಟು ನಾನು ಕೆಲಸ ಮಾಡಿಕೊಂಡೆ. ಇದಕ್ಕೆ ಖಾರದ ಪುಡಿ, ಅರಿಶಿಣದ ಪುಡಿ, ಉಪ್ಪು, ಗರಂ ಮಸಾಲ, ಮೊಸರು ಇಷ್ಟನ್ನು ಹಾಕಿ ಕಲಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಪನ್ನೀರನ್ನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಬಿಟ್ಟು ಅದನ್ನೆಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಡಿ, ಇಲ್ಲ ಇನ್ಸ್ಟೆಂಟಾಗಿ ಕೂಡ ಮಾಡ್ಬೋದು. ನಾನು ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ಚೆನ್ನಾಗಿ ಅದಕ್ಕೆಲ್ಲ ಮ್ಯಾರಿನೇಷನ್ ಎಲ್ಲ ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟು. ಉದ್ದಿನಬೇಳೆ ಗ್ರೈಂಡ್ ಮಾಡೋಕ್ಕೆ ಹಾಕಿದ್ದೆಲ್ಲ ಹೆಂಗಾಗಿದೆ ಅಂತ ಮುಟ್ಟು ನೋಡಿದೆ. ಚೆನ್ನಾಗಾಗಿದೆ. ಈಗ ನಾನು ಅಕ್ಕಿನ ತೊಳೆದಿಟ್ಕೊಂಡು ನೆನೆಸಿರೋ ಅಕ್ಕಿನ ಹಾಕಿ ನೀರು ಹಾಕಬೇಕು. ಅವಾಗವಾಗ ನೋಡ್ಕೋತಾ ಇರಬೇಕು ನೀರು ಮತ್ತೆ ಎಷ್ಟೆಷ್ಟು ಹಾಕಬೇಕು ಅಂತ. ಇವಾಗ ಸ್ವಲ್ಪ ಹಾಕಿ ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ. ಒಂದೊಂದು 10 ನಿಮಿಷಕ್ಕೆ ಬಂದು ನೋಡ್ಕೋತಾ ಇರಬೇಕು. ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಸುತ್ತೆ ಗ್ರೈಂಡರಲ್ಲಿ, ಬಟ್ ಚೆನ್ನಾಗಾಗುತ್ತೆ. ವಾರದಲ್ಲಿ ಒಂದು ಸಲ ರುಬ್ಬಿಟ್ಕೊಳ್ಳೋದ್ರಿಂದ ನಾನು ಯಾವಾಗಲೂ ಗ್ರೈಂಡರಲ್ಲೇ ಮಾಡ್ಕೋತೀನಿ. ನನಗೆ ಸ್ವಲ್ಪ ಕೆಲಸ ಈಸಿ ಆಗುತ್ತೆ. ನಾನು ದೋಸೆ ಹಿಟ್ಟು ರುಬ್ಬಕ್ಕೆ ಹಾಕುವಾಗಲೇ ಪನ್ನೀರನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ. ಬೇರೆ ಕೆಲಸಗಳು ಮಾಡ್ತಿದ್ದೆ, ತುಂಬ ಟೈಮ್ ಆಗಿತ್ತು ಮ್ಯಾರಿನೇಟ್ ಆಗಿ. ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಪನ್ನೀರ್ಗಳನ್ನೆಲ್ಲ ಜೋಡಿಸ್ಬಿಟ್ಟು ಬೇಯಿಸಿ ತೆಗೆದಿಟ್ಕೊತಾ ಇದ್ದೀನಿ. ಇದನ್ನು ತುಂಬ ಬೇಯಿಸಿದ್ರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ, ರಬ್ಬರ್ ಥರ ಆಗಿಬಿಡುತ್ತೆ, ಬಟ್ ಚುವಿ ಆಗಿಬಿಡುತ್ತೆ. ನಮಗೆ ಇದು ಒಂದೊಂದು ಸೆಕೆಂಡ್ ಒಂದೊಂದು ಕಡೆ ಆದರೂ ಸಾಕು. ಇದನ್ನು ತುಂಬ ಬೇಯಿಸಿದ್ರೆ ಚೆನ್ನಾಗಿರಲ್ಲ ಟೇಸ್ಟು. ದೋಸೆ ಹಿಟ್ಟೆಲ್ಲ ರುಬ್ಬಿ ಒಂದು ಕುಕ್ಕರ್ಗೆ ಹಾಕಿ ಅದಕ್ಕೆ ಗ್ಯಾಸ್ಕೆಟ್ಟು ಮತ್ತು ವಿಷಲು 2 ಹಾಕಿ ಕ್ಲೋಸ್ ಮಾಡಿಡಬೇಕು. ಈ ಥರ ಇಟ್ಟರೆ ಫರ್ಮೆಂಟು ಚೆನ್ನಾಗಾಗುತ್ತೆ, ಇಲ್ಲಾಂದರೆ ಫರ್ಮೆಂಟ್ ಚೆನ್ನಾಗಿ ಆಗಲ್ಲ. ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.